ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಸಂಧ್ಯಾ, ಸ್ತ್ರೀರೋಗ ತಜ್ಞೆ ಮತ್ತೆ ಫರ್ಟಿಲಿಟಿ ಕನ್ಸಲ್ಟೆಂಟ್. ನಾನು ಸುಮಾರು ಒಂದು 10 ಜನ ನನ್ನ ಕ್ಲಿನಿಕ್ಗೆ ಎಂಟರ್ ಆದ್ರೆ ಒಂದ್ 3 4 ಜನ ದೇಲ್ ಕಮ್ ವಿತ್ ದ ಡಯಾಗ್ನೋಸಿಸ್, ನನಗೆ ಪಿ ಸಿ ಓಸ್ ಇದೆ ಅಂತ ಹೇಳಿ. ಸೊ ದಿಸ್ ಇಸ್ ಬಿಕಮ್ ಲೈಕ್ ರೆಗ್ಯುಲರ್ ಮನೆ ಮಾತಾಗಿದೆ ಇದು. PCOS ಅಂದ್ರೆ ಹೆಸರಲ್ಲೇ ಹೇಳ್ದಾಗೆ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳಿ. ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂದ್ರೆ ಏನು? ಪಾಲಿ ಅಂದ್ರೆ ಮೆನಿ ಅಂತ ಅರ್ಥ, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋಂಥದ್ದು. ಸಿಸ್ಟ್ ಅಂತ ಹೇಳಿದ್ರೆ ನೀರ್ ತುಂಬಿರಂತಹ ಗುಳ್ಳೆಗಳು. ಈ ನೀರ್ ತುಂಬಿರಂತಹ ಗುಳ್ಳೆಗಳು ಓವರೀಸ್ ನಲ್ಲಿ ಇರೋಂತಹ ಕಂಡೀಷನ್ಗೆ ನಾವು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಈ ಸುಮಾರು ಕಾರಣಗಳಿದಾವೆ ಇದಕ್ಕೆ, ಇಂಥದ್ದೇ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆಬ್ವಿಯಸ್ಲಿ ಇಟ್ ರನ್ಸ್ ಇನ್ ಫ್ಯಾಮಿಲೀಸ್ ಆಲ್ಸೋ ಕೂಡ. 20-30% ಫ್ಯಾಮಿಲಿಯಲ್ಲಿ ರನ್ ಆಗ್ತದೆ. ಅದಷ್ಟೇ ಅಲ್ಲದೆ ಒಬೇಸಿಟಿ ಇಂದ ಕೂಡ ಈ PCOS ಬರುವಂತಹ ಚಾನ್ಸಸ್ ಇರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಕೂಡ PCOS ಬರುವಂತಹ ಚಾನ್ಸಸ್ ಇರುತ್ತೆ. ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದಾಗಿ ವೆನ್ ವಿ ಪುಟ್ ಆನ್ ಮೋರ್ ವೇಟ್, ನಮ್ಮಲ್ಲಿ ಆಂಡ್ರೋಜನ್ಸ್ ಅಂದ್ರೆ ಮೇಲ್ ಡಾಮಿನೆಂಟ್ ಹಾರ್ಮೋನ್ಸ್ ಜಾಸ್ತಿ ಆದಷ್ಟು PCOS ಕಾಣಿಸ್ಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ. ಆಲ್ವೇಸ್ ಫಿಮೇಲ್ಸ್ ಅಲ್ಲೂ ಕೂಡ ದೇರ್ ಇಸ್ ಅ ಬ್ಯಾಲೆನ್ಸ್ ಆಫ್ ಮೇಲ್ ಅಂಡ್ ಫಿಮೇಲ್ ಹಾರ್ಮೋನ್ಸ್. ನಮ್ಮಲ್ಲೂ ಕೂಡ ಆಂಡ್ರೋಜನ್ಸ್ ಅಂದ್ರೆ ಮೇಲ್ ಡಾಮಿನೆಂಟ್ ಹಾರ್ಮೋನ್ಸ್ ಇರ್ತದೆ. ಬಟ್ ದೆನ್ ವೆನ್ ದೀಸ್ ಗೇನ್ ಅನ್ ಎಕ್ಸೆಸ್ ಅಪ್ಪರ್ ಹ್ಯಾಂಡ್, ಆಂಡ್ರೋಜನ್ಸ್ ಜಾಸ್ತಿ ಆದಾಗ ನಮ್ಮಲ್ಲಿ PCOS ಕಾಣಿಸ್ಕೊಳ್ಳುವಂತಹ ಸಂಭವ ಜಾಸ್ತಿ. ಸೊ ಅನ್ಹೆಲ್ದಿ ಲೈಫ್ ಸ್ಟೈಲ್, ಒಬೇಸಿಟಿ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಏನ್ ಹೇಳ್ತೀವಿ, ಮತ್ತೆ ಫ್ಯಾಮಿಲೀಸ್ ಅಲ್ಲಿ ಕೂಡ ರನ್ ಆಗಂತಹ ಸಾಧ್ಯತೆಗಳಿರುತ್ತೆ. ಅಗೇನ್ PCOS ಅಂತ ಹೇಳ್ಬೇಕು ಅಂದ್ರೆ ಇದು 3ರಲ್ಲಿ 2 ಕ್ರೈಟೀರಿಯಾನಾದ್ರೂ ಸ್ಯಾಟಿಸ್ಫೈ ಮಾಡ್ಲೇಬೇಕಾಗ್ತದೆ. ಮೊದಲನೇದಾಗಿ ಇನ್ಫ್ರೀಕ್ವೆಂಟ್ ಸೈಕಲ್ ಅಂದ್ರೆ ಇರ್ರೆಗ್ಯುಲರ್ ಬ್ಲೀಡಿಂಗ್ PV ಅಂತ ಏನ್ ಹೇಳ್ತೀವಿ, ಅದು ಮೊದಲ ಲಕ್ಷಣ. ಅಂದ್ರೆ ನಂಗೆ ಪೀರಿಯಡ್ಸ್ ಮಿಸ್ ಆಗಿದೆ ಅಂತ ಹೇಳಿ ಬರುವಂತವ್ರು ಜಾಸ್ತಿ. ನಂಗೆ 2-3 ತಿಂಗಳು ಬಂದೇ ಇಲ್ಲ ಮೇಡಮ್ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಬಂದ್ರೆ ನಿಲ್ಲೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ಬಹಳ ವೇರಿಯೇಷನ್ಸ್ ಇನ್ ದ ಸೈಕಲ್, ಇದು ಫಸ್ಟ್ ಲಕ್ಷಣ ನಮಗೆ PCOS ಅಲ್ಲಿ. ಎರಡನೇದಾಗಿ ನಾನು ಆಗ್ಲೇ ಹೇಳಿದಾಗೆ ನಮ್ಮಲ್ಲಿ ಮೇಲ್ ಡಾಮಿನೆಂಟ್ ಹಾರ್ಮೋನ್ಸ್ ಅಂದ್ರೆ ಆಂಡ್ರೋಜನ್ಸ್ ಜಾಸ್ತಿ ಆಗೋ ಕಾರಣದಿಂದಾಗಿ ನಮ್ಮಲ್ಲಿ ವಿ ಹ್ಯಾವ್ ಆಲ್ ದೀಸ್ ಆಕ್ನೆ ಅಂದ್ರೆ ಮಡವೆ ಆಗಿರಬಹುದು, ಎಕ್ಸಸ್ ಏರ್ ಗ್ರೋತ್. ಈ ಗಂಡಸರಲ್ಲಿ ಎಲ್ಲೆಲ್ಲಾ ಹೇರ್ ಗ್ರೋತ್ ಆಗುತ್ತೆ, ಮುಶ್ ಅಂದ್ರೆ ಮೀಸೆ ಆಗಿರ್ಬೋದು ಅಥವಾ ದಾಡಿ ಆಗಿರಬಹುದು, ಫೇಶಿಯಲ್ ಹೇರ್ ಅಂಡ್ ದ ಬ್ಯಾಕ್ ಹೇರ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ದಟ್ ನಮ್ಮ ಮೆಡಿಕಲ್ ಭಾಷೆಯಲ್ಲಿ ಅದನ್ನ ನಾವು ಹಿರ್ಸುಟಿಸಮ್ ಅಂತ ಕರಿತೇವೆ. ಓಕೆ, ಅಂಡ್ ಆಲ್ಸೋ ಹೇರ್ ಫಾಲ್ ಆಗಂತಹ ಚಾನ್ಸಸ್ ಜಾಸ್ತಿ. ಅನ್ನೆಸೆಸರಿ ಐ ಆಮ್ ಪುಟಿಂಗ್ ಆನ್ ಮೋರ್ ವೇಟ್, ಒಬೇಸ್ ಆಗ್ತಾ ಇದೀನಿ ಮೇಡಮ್ ಡೆಸ್ಪೈಟ್ ಮೀ ವರ್ಕಿಂಗ್ ಔಟ್, ಎಕ್ಸರ್ಸೈಸ್ ಮಾಡಿ ಕೂಡ ನಾನು ದಪ್ಪ ಆಗ್ತಾ ಇದೀನಿ ಅಂತ ಹೇಳಿ ಬರೋರು ಜಾಸ್ತಿ ಇರ್ತಾರೆ. ಅಂಡ್ ಆಲ್ಸೋ ಸಬ್ ಫರ್ಟಿಲಿಟಿ ಅಂದ್ರೆ ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಬರುವಂತವ್ರು ಜಾಸ್ತಿ ಇರ್ತಾರೆ. ಸೊ ಇನ್ಫರ್ಟಿಲಿಟಿ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು, ಹೇರ್ ಫಾಲ್ ಆಗಿರ್ಬೋದು, ಆಂಡ್ರೋಜನ್ ಎಕ್ಸಸ್ ಅಂದ್ರೆ ಮೇಲ್ ಡಾಮಿನೆಂಟ್ ಹಾರ್ಮೋನ್ಸ್ ಜಾಸ್ತಿ ಆಗಿರೋದ್ರಿಂದಾಗಿ ಪಿಂಪಲ್ಸ್ ಆಗಿರ್ಬೋದು, ಅನ್ನೆಸರಿ ಫೇಶಿಯಲ್ ಹೇರ್, ಚೆಸ್ಟ್ ಹೇರ್, ಮತ್ತೆ ಇರ್ರೆಗ್ಯುಲರ್ ಸೈಕಲ್ಸ್. ಇವೆಲ್ಲವೂ ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ಆಫ್ PCOS ಇಸ್ ವಾಟ್ ವಿ ಕ್ಯಾನ್ ಸೇ. ಮೊಟ್ಟ ಮೊದಲಿಗೆ ಆರ್ ಲೈಫ್ ಸ್ಟೈಲ್, ದಿನಚರಿ ಬದಲಾವಣೆ ಅಂತ ಏನ್ ಹೇಳ್ತೀವಿ ಅದು. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೆಡ್ಯೂಸಿಂಗ್ ದ ವೇಟ್. ಒಂದು ವೇಟ್ ನಾವು ಕಮ್ಮಿ ಮಾಡ್ಕೊಂಡ್ರೆ ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಅಂಡರ್ ಅ ಹಾಲ್ಟ್ ಇಸ್ ವಾಟ್ ವಿ ಕ್ಯಾನ್ ಸೇ. ವೇಟ್ ಕಮ್ಮಿ ಆಗ್ಲಿಕ್ಕೆ 2 ವಿಧ, ಒಂದು ಡಯಟಿಂಗ್, ಇನ್ನೊಂದು ಎಕ್ಸರ್ಸೈಸ್. ನಾನು ಬರೀ ಡಯಟ್ ಮಾಡ್ತೀನಿ, ಬರೀ ಎಕ್ಸರ್ಸೈಸ್ ಮಾಡ್ತೀನಿ, ನೋ, ಇಟ್ಸ್ ನಾಟ್ ಗೋನ್ ಟು ಹ್ಯಾಪನ್. ಡಯಟ್ ಮತ್ತೆ ಎಕ್ಸರ್ಸೈಸ್ ಎರಡು ಇಟ್ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಇಟ್ ಶುಡ್ ರನ್ ಇನ್ ಅ ಪ್ಯಾರಲಲ್ ವೇ ಇಸ್ ವಾಟ್ ವಿ ವಾಂಟ್ ಟು ಸೇ. ಡಯಟ್ ಅಂದ್ರೆ ಏನು, ಕ್ರಾಶ್ ಡಯಟ್ ಮಾಡ್ಬೇಕಾ? ನೋ, ಇಟ್ ಇಸ್ ನಾಟ್ ರಿಕ್ವೈರ್ಡ್. ರಿಫೈನ್ಡ್ ಫುಡ್, ಸಾಲ್ಟೆಡ್ ಐಟಮ್ಸ್, ಪಿಕಲ್ಡ್ ಐಟಮ್ಸ್, ಆಯಿಲಿ ಐಟಮ್ಸ್, ಮತ್ತೆ ಪ್ರಾಸೆಸ್ಡ್ ಫುಡ್, ಇವನ್ನ ತಿನ್ನೋಂಥದ್ದನ್ನ ಕಮ್ಮಿ ಮಾಡ್ಕೋಬೇಕು ಭಾಗಶಃ. ಅಂಡ್ ಹೈ ಪ್ರೋಟೀನ್ ಡಯಟ್ ಮತ್ತೆ ನಾರಿನಂಶ ಅಂದ್ರೆ ರಫೇಜ್ ಇರೋಂತಹ ಊಟನ ಜಾಸ್ತಿ ತಗೊಳ್ಬೇಕಾಗ್ತದೆ. ಮತ್ತೆ ಎವ್ರಿ ಡೇ ರೆಗ್ಯುಲರ್ಲಿ 30 ನಿಮಿಷಗಳ ಕಾಲ ಎಕ್ಸರ್ಸೈಸ್ ಮಾಡೋದ್ರಿಂದಾಗಿ ನಮ್ ದೇಹ ತೂಕ ಇಳಿಸಬಹುದು. 5% ರಿಡಕ್ಷನ್ ಇನ್ ಬಾಡಿ ವೇಟ್ ವಿಲ್ ಬ್ರಿಂಗ್ ಇನ್ ಅ ಲಾಟ್ ಆಫ್ ಚೇಂಜಸ್ ಇನ್ PCOS ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಅಂಡ್ ದಿಸ್ ಇಸ್ ಒನ್ ಸೆಟ್ ಆಫ್ ಟ್ರೀಟ್ಮೆಂಟ್. ಡಿಪೆಂಡಿಂಗ್ ಆನ್ ವಾಟ್ ಸಿಂಪ್ಟಮ್ಸ್ ದೇ ಪ್ರೆಸೆಂಟ್ ಟು ಮಿ ಅನ್ನೋದ್ರ ಮೇಲೆ PCOS ಟ್ರೀಟ್ಮೆಂಟ್ ನಿರ್ಧಾರ ಆಗಿರುತ್ತೆ. ಸೇ ಇಫ್ ದೇ ಕಮ್ ವಿತ್ ಸಬ್ ಫರ್ಟಿಲಿಟಿ ಆರ್ ಇನ್ಫರ್ಟಿಲಿಟಿ, ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂದ್ರೆ ಟ್ರೀಟ್ಮೆಂಟ್ ಇಸ್ ಇಟ್ ಫಾಲೋಸ್ ಅ ಡಿಫ್ರೆಂಟ್ ಲೇನ್. ಆಯ್ತಾ? ಸೊ ಆಕ್ನೆ ಅಂತ ಬಂತು ಅಂತ ಹೇಳಿದ್ರೆ, ಮಡವೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ವಿ ಕ್ಯಾನ್ ಗಿವ್ ದೆಮ್ ಬರ್ತ್ ಕಂಟ್ರೋಲ್ ಪಿಲ್ಸ್ ಏನಿರ್ತದೆ ಅದನ್ನ ಕೊಡಬಹುದು. ಅದಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಜೆಲ್ಗಳು ಇರ್ತವೆ. ಓಕೆ, ಅಂಡ್ ಎಕ್ಸಸ್ ಏರ್ ಗ್ರೋತ್ ಅದು ಬಂದ್ರೆ ಲೇಸರ್ ರಿಮೂವಲ್ ಮಾಡ್ಬೋದು, ಎಲೆಕ್ಟ್ರೋಲೈಸಿಸ್ ಮಾಡ್ಬೋದು. ಮುಖ್ಯವಾಗಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ದಿ ಟ್ರೀಟ್ಮೆಂಟ್ ಫಾರ್ PCOS ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನಮ್ಗೆ ಕನ್ಸೀವ್ ಆಗ್ಬೇಕು ಅಂತ ಹೇಳಿದ್ರೆ, ಒಂದ್ ಮಗು ಆಗ್ಬೇಕಂತ ಹೇಳಿದ್ರೆ ವಿ ನೀಡ್ 1 ಮೊಟ್ಟೆ 1 ವೀರ್ಯಾಣು ಸಾಕಷ್ಟಾಯ್ತು. ಆಯ್ತಾ? ಆ ಮೊಟ್ಟೆ ಉತ್ಪಾದನೆ ಎಲ್ಲಾಗತ್ತೆ? ಅಂಡಾಶಯದಲ್ಲಿ ಆಗುತ್ತೆ. ಈ ಅಂಡಾಶಯದಿಂದ ಬಿಡುಗಡೆ ಆಗ್ಬೇಕು ಮೊಟ್ಟೆ. ಬಟ್ ಈ PCOS ಇದ್ದಂತವ್ರಲ್ಲಿ ಏನಾಗ್ತಾ ಇರ್ತದೆ ಅಂದ್ರೆ
70% ಟೈಮ್ಸ್ ಮೊಟ್ಟೆ ರಿಲೀಸೇ ಆಗೋದಿಲ್ಲ. ಇನ್ 30% ಮೊಟ್ಟೆ ರಿಲೀಸ್ ಆಗುತ್ತೆ, ಹೌದು, ಬಟ್ 70% ಮೊಟ್ಟೆನೆ ರಿಲೀಸ್ ಆಗೋದಿಲ್ಲ. ಮೊಟ್ಟೆನೆ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ವೀರ್ಯಾಣು ಯಾವ್ದು ಜೊತೆ ಸೇರಿ ಮಗು ಮಾಡುತ್ತೆ? ಸೊ PCOS ಅಲ್ಲಿ ಇರೋಂತಹ ಪ್ರಾಬ್ಲಮೇ ಆನ್ ಓವುಲೇಷನ್, ಅಂದ್ರೆ ಆಬ್ಸೆನ್ಸ್ ಆಫ್ ಓವುಲೇಷನ್, ಎಗ್ ರಿಲೀಸ್ ಆಗಂತಹ ಕ್ರಿಯೆ ನಡೀತಾ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಪೀಪಲ್ ಗೆಟ್ ಡಿಫಿಕಲ್ಟ್, ದೇ ಫೈಂಡ್ ಡಿಫಿಕಲ್ಟ್ ಟು ಗೆಟ್ ಪ್ರೆಗ್ನೆಂಟ್ ಒಂದು. ಸೊ ನಾವೇನ್ ಮಾಡ್ತೀವಿ ಅಂತವರಿಗೆ ಸ್ವಲ್ಪ ವೆಯ್ಟ್ ರಿಡಕ್ಷನ್ ಅಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳಿ ಮೊಟ್ಟೆ ಚೆನ್ನಾಗಿ ಬೆಳವಣಿಗೆ ಆಗಿ ರಿಲೀಸ್ ಆಗಂತಹ ಕ್ರಿಯೆಗೆ ನಾವು ಸಹಕರಿಸ್ತೇವೆ. ಸೊ ಪ್ರಾಬ್ಲಿ ದಟ್ ವಿಲ್ ಹೆಲ್ಪ್ ದೆಮ್ ಟು ಗೆಟ್ ಪ್ರೆಗ್ನೆಂಟ್ ಇಸ್ ವಾಟ್ ಐ ವಾಂಟ್ ಟು ಸೇ. PCOS ನಾವು ಹೇಳ್ಬೇಕು ಅಂದ್ರೆ ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತಾನೆ ಕರಿಬಹುದು. ವೆರಿನ್ ದರ್ ಇಸ್ ಅ ಲಾಟ್ ಆಫ್ ಹಾರ್ಮೋನ್ ಇಂಬ್ಯಾಲೆನ್ಸ್. ನಮ್ ಲೈಫ್ ಸ್ಟೈಲ್ ದಿನಚರಿ ಚೆನ್ನಾಗಿ ಇಟ್ಕೊಂಡ್ರೆ ಡೈಲಿ ಬೆಳಗ್ಗೆ ದೇ ಶುಡ್ ಸ್ಟಾರ್ಟ್ ದೇರ್ ಡೇ, ಅವ್ರು ಶುರು ಮಾಡ್ಬೇಕಾಗಿರುವಂತಹ ದಿನ ಎಕ್ಸರ್ಸೈಸ್ ಮುಖಾಂತರನೇ ಶುರು ಮಾಡಿದ್ರೆ ಬಹಳನೇ ಒಳ್ಳೇದು. ಅಟ್ಲೀಸ್ಟ್ 30 minutes, ಇಟ್ ಕುಡ್ ಬಿ ಬ್ರಿಸ್ಕ್ ವಾಕಿಂಗ್, ಜಾಗಿಂಗ್, ರನ್ನಿಂಗ್, ಅವ್ರಿಗೆ ಏನ್ ಅನುಕೂಲ ಆಗುತ್ತೆ ಆ ರೀತಿ ಎಕ್ಸರ್ಸೈಸಸ್ ಮಾಡಬಹುದು. ಇಂಥದ್ದೇ ಮಾಡ್ಬೇಕಂತ ಏನಿಲ್ಲ, ಬಟ್ ಅಟ್ಲೀಸ್ಟ್ half an hour of physical activity every day if they started, it's good. ಅಂಡ್ ಸ್ವಲ್ಪನೇ ಆಹಾರ ಕನ್ಸ್ಯೂಮ್ ಮಾಡ್ಬೇಕಾಗ್ತದೆ. ಸೇ ಇನ್ ಸ್ಮಾಲ್ ಕ್ವಾಂಟಿಟೀಸ್, ಚೂಚೂರೆ ತಗೊಳ್ಬೇಕು, ಬಟ್ ಮೋರ್ ಫ್ರೀಕ್ವೆಂಟ್ಲಿ 3 ಗಂಟೆಯಿಂದ 4 ಗಂಟೆ ತಾಸಿಗೆ ಒಂದೊಂದ್ಸಲ ತಗೊಳ್ಬೇಕಾಗ್ತದೆ. ಓಕೆ, ಅಂಡ್ ನೀರು ಚೆನ್ನಾಗಿ ಬಳಕೆ ಆಗ್ಬೇಕು. ಅಂಡ್ ಅವ್ರು ಜಂಕ್ ಐಟಮ್ಸ್ ತಿನ್ನೋದಾಗ್ಲಿ, ರಿಫೈನ್ಡ್ ಫುಡ್ ತಿನ್ನೋದಾಗ್ಲಿ, ಎಣ್ಣೆಲ್ ಕರ್ದಿರೋ ಐಟಮ್ಸ್ ತಿನ್ನೋದಾಗ್ಲಿ, ಇದನ್ನೆಲ್ಲ ಅವರು ಕಡಿಮೆ ಮಾಡ್ಬೇಕು. ರಾತ್ರಿ ಹೊತ್ತು ಅರ್ಲಿ ಡಿನ್ನರ್, ಅಂದ್ರೆ ರಾತ್ರಿ ಹೊತ್ತು ಊಟ ಬೇಗ ಮುಗಿಸ್ಕೊಂಡ್ರೆ 7:30-8 ಗಂಟೆ ಒಳಗಡೆ ಊಟ ಮುಗಿಸೋದ್ರಿಂದ ಇಟ್ ಇಸ್ ವೆರಿ ಗುಡ್. ಸೊ ದಟ್ ವೇಟ್ ಗೇನ್ ಆಗಂತಹ ಚಾನ್ಸಸ್ ಕಮ್ಮಿ ಇರುತ್ತೆ. ಪ್ಲಸ್ ಅವರು ವೆರಿ ಲೈಟ್ ಡಿನ್ನರ್ ದೇ ಹ್ಯಾವ್ ಟು ಬಿ ಹ್ಯಾವಿಂಗ್ ಒಂದು ಇನ್ ದ ನೈಟ್ ಟೈಮ್ಸ್ ಒಂದು. ಗರ್ಭಿಣಿ ಆಗೋದಿಕ್ಕೆ ಕಷ್ಟ, ಬಿಕಾಸ್ ನಾನು ನಿಮಗೆ ಹೇಳಿದೆ ಆನೋವುಲೇಷನ್, ಆಬ್ಸೆನ್ಸ್ ಆಫ್ ಓವುಲೇಷನ್ ಅಂದ್ರೆ ಎಗ್ ರಿಲೀಸ್ ಆಗ್ತಾ ಇರೋದಿಲ್ಲ. ಅಂಡ್ ಕ್ವಾಲಿಟಿ ಆಫ್ ದ ಎಗ್ ವಾಟ್ ಕಮ್ಸ್ ಅಪ್ ಮೇ ನಾಟ್ ಬಿ ದಟ್ ಗ್ರೇಟ್. ಆಯ್ತಾ, ಇನ್ PCOS ಅಲ್ಲಿ ಪಾಲಿಸಿಸ್ಟಿಕ್ ಓವರೀಸ್ ಅಲ್ಲಿ ಏನಾಗುತ್ತೆ, ಆಂಡ್ರೋಜನ್ ಅಂಶ ಜಾಸ್ತಿ ಇರೋದ್ರಿಂದಾಗಿ ಅದು ಮೊಟ್ಟೆ ಮೇಲೆ ಆಕ್ಟ್ ಮಾಡಿ ದ ಕ್ವಾಲಿಟಿ ಆಫ್ ದ ಎಗ್ ವಾಟ್ ಮೈಟ್ ಹ್ಯಾವ್ ಕಮ್ ಅಪ್ ಮೇ ನಾಟ್ ಬಿ ದಟ್ ಗ್ರೇಟ್. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಈವನ್ ಅವ್ರು ಕನ್ಸೀವ್ ಆದ್ರೂ ಕೂಡ ಅರ್ಲಿ ಮಿಸ್ಕ್ಯಾರಿಯೇಜ್ ಆಗಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಒಂದು. ಎರಡನೇದು ಅವರಿಗೆ ಶುಗರು ಮತ್ತೆ BP ಬರೋ ಸಂಭವ ಜಾಸ್ತಿ ಇರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಆಸ್ ಸಚ್ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ವಜೆಯಿಂದಾಗಿ ನಮಗೆ ಶುಗರ್ ಮತ್ತೆ BP ಬರುವಂತಹ ಸಂಭವ ಜಾಸ್ತಿ. PCOS ಇಂಡಿವಿಜುವಲ್ಸ್ ಕನ್ಸೀವ್ ಆದಾಗ ಒನ್ ಇಸ್ ಬಿಕಾಸ್ ಆಫ್ ಒಬೇಸಿಟಿ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಮೆಜಾರಿಟಿ ಆಫ್ ದ PCOS ಇಂಡಿವಿಜುವಲ್ಸ್ ಒಬೀಸ್ ಇರ್ತಾರೆ, ಅಂದ್ರೆ ದಪ್ಪ ಇರ್ತಾರೆ. ದಪ್ಪ ಇರೋದ್ರಿಂದಾಗಿ ಆಗಂತಹ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇರ್ತದೆ. ಜೊತೆಗೆ ಬೇಬಿ ಗ್ರೋತ್ ರೆಸ್ಟ್ರಿಕ್ಷನ್ ಆಗಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಶುಗರು ಮತ್ತೆ BP ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಚಾನ್ಸಸ್, ಶುಗರ್ನ ನಾವು ಪ್ರೆಗ್ನೆನ್ಸಿಯಲ್ಲಿ ಬಂದಂತದನ್ನ ಜಸ್ಟೇಷನಲ್ ಡಯಾಬಿಟಿಸ್ ಮೆಲೈಟಸ್ ಅಂತ ಕರಿತೇವೆ, ಅದು ಬರುವಂತಹ ಚಾನ್ಸಸ್ ಜಾಸ್ತಿ. ಮತ್ತೆ ಪ್ರಿಯಕ್ಲಾಂಸಿಯಾ ಅಂದ್ರೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ ಟೆನ್ಷನ್ ಅಂತ ಏನ್ ಹೇಳ್ತೀವಿ, ಅದು ಕೂಡ ಬರುವಂತಹ ಸಂಭವ ಜಾಸ್ತಿ. ಈ ಎಲ್ಲಾ ಕಾಂಪ್ಲಿಕೇಶನ್ಸ್ ಇಂದಾಗಿ ನಾವು ಪ್ರೀ ಟರ್ಮ್ ಡೆಲಿವರೀಸ್ ಅಂದ್ರೆ ಬೇಗನೆ ಹೆರಿಗೆ ಆಗಂತಹ ಚಾನ್ಸಸ್ ಇರುತ್ತೆ. ಅಂಡ್ ಅನ್ನೆಸೆಸರಿ ಸರ್ಜಿಕಲ್ ಇಂಟರ್ವೆನ್ಷನ್, ನ್ಯಾಚುರಲ್ ಲೇಬರ್ಗೆ ನಾವು ಸಿಸೇರಿಯನ್ ಸೆಕ್ಷನ್ ಡೆಲಿವರಿ ಮಾಡುವಂತಹ ಚಾನ್ಸಸ್ ಸಂಭವ ಜಾಸ್ತಿ ಇರ್ತದೆ. ಅಂದ್ರೆ ಸಪೋಸಲಿ ಇಫ್ ಇಟ್ಸ್ ಅ ಫಿಮೇಲ್ ಫೀಟಸ್ ಅಂದ್ರೆ ಹೆಣ್ಮಗು ಹುಟ್ಟಿದ್ರೆ ಅವರಿಗೂ PCOS ಬರುವಂತಹ ಸಂಭವ ಜಾಸ್ತಿ ಇರುತ್ತೆ. ಇಫ್ ದ ಹೆಲ್ದಿ ಲೈಫ್ ಸ್ಟೈಲ್ ಇಸ್ ನಾಟ್ ದೇರ್ ಅಂದ್ರೆ ಲಾಂಗ್ ರನ್ ಅಲ್ಲಿ ಶುಗರು BP ಬರೋ ಸಂಭವ ಜಾಸ್ತಿ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನೆಂತ ಇಲ್ಲ. ಬ್ರೆಸ್ಟ್ ಫೀಡಿಂಗ್, ಈವನ್ HIV ಸೋಂಕಿರುವಂತಹ ತಾಯಂದ್ರು ಕೂಡ ಬ್ರೆಸ್ಟ್ ಫೀಡ್ ಮಾಡಬಹುದು. ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ ಫಾರ್ ಬ್ರೆಸ್ಟ್ ಫೀಡಿಂಗ್. ಅದನ್ನ ನಾವ್ ಎಲ್ಲರೂ ಮನೆ ಮಾತಾಗಿ ವಿ ಹ್ಯಾವ್ ಟು ಬಿ ಟಾಕಿಂಗ್ ಮೋರ್ ಆನ್ ಬ್ರೆಸ್ಟ್ ಫೀಡಿಂಗ್ ಒಂದು, ಬಿಕಾಸ್ ಬ್ರೆಸ್ಟ್ ಫೀಡಿಂಗ್ ಇಂದ ಆಗಂತಹ ಅಡ್ವಾಂಟೇಜಸ್ ಗಳೇ ಜಾಸ್ತಿ. ಓಕೆ, PCOS ಇಂದ ಬ್ರೆಸ್ಟ್ ಫೀಡಿಂಗ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಿಮ್ಗೆ ಆತರ ಅನ್ಸ್ತಾ ಇದೆ? ದೇರ್ ಇಸ್ ನೋ ಕಾಂಟ್ರಾ ಇಂಡಿಕೇಶನ್ ಫಾರ್ ಬ್ರೆಸ್ಟ್ ಫೀಡಿಂಗ್. PCOS ಒಂದು ಹಾರ್ಮೋನಲ್ ಡಿಸಾರ್ಡರ್ ಅಷ್ಟೇ, ಅದರಿಂದಾಗಿ ಬೇಬಿಗೆ ಏನೂ ಇಫೆಕ್ಟ್ ಆಗೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಆದ್ರೆ ಅನ್ಹೆಲ್ದಿ ಲೈಫ್ ಸ್ಟೈಲ್ ಆಗಿ ಒಬೇಸಿಟಿ ಆದ್ರೆ ನಮ್ಮಲ್ಲಿ ಏನಂತಹ ಸಮಸ್ಯೆಗಳಿರ್ತದೆ, ಮಕ್ಳುಗಳಿಗೂ ಅದು ಕಾಣಿಸ್ಕೊಳ್ಳೋ ಸಮಸ್ಯೆ ಇರ್ತದೆ. ಹೌದು, ಅದ್ ಬಿಟ್ರೆ ಬೇಬಿ ಹೆಲ್ದಿ ಆಗೇ ಇರ್ತದೆ, ಜಸ್ಟ್ ಲೈಕ್ ಎನಿ ಅದರ್ ಇಂಡಿವಿಜುವಲ್. PCOS ಸುಮಾರು ಕಾರಣಗಳಿಂದ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಿದ್ದೇನೆ. ಮೊಟ್ಟ ಮೊದಲಿಗೆ ಇಫ್ ಇಟ್ಸ್ ಅ ಜೆನೆಟಿಕ್ ಡಿಸಾರ್ಡರ್, ಸೇ ನಮ್ಮ ತಾಯಂದಿರು, ನಮ್ಮ ಅಕ್ಕಂದಿರು, ನಮ್ಮ ಚಿಕ್ಕಮ್ಮ, ಆ ರೀತಿ ನಮ್ಮ ಫ್ಯಾಮಿಲಿಯಲ್ಲಿ ಅದು ರನ್ ಆಗ್ತಾ ಇದೆ ಅಂತ ಹೇಳಿದ್ರೆ ದೇಹ ತೂಕ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದಾಗಿ ವಿ ಕ್ಯಾನ್ ಪ್ಲೇ ಸೇಫ್ ಇಸ್ ವಾಟ್ ವಿ ಕ್ಯಾನ್ ಸೇ. ವೆಯ್ಟ್ ರಿಡಕ್ಷನ್ ಇಸ್ ಅಗೇನ್ ಬೈ 2 ways. ನಾನು ಆಲ್ರೆಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಅರ್ಧ ಗಂಟೆ ನಮ್ಮ ದೇಹಕ್ಕೆ ಬ್ರಿಸ್ಕ್ ವಾಕಿಂಗ್ ಅಥವಾ ಎಕ್ಸರ್ಸೈಸ್ ನ ನಾವು ಮಾಡೋದ್ರಿಂದಾಗಿ ದೇಹ ತೂಕ ಇಳಿಕೆ ಆಗುತ್ತೆ. ಅದಷ್ಟೇ ಅಲ್ಲದೆ ಸುಮಾರು ಹಾರ್ಮೋನ್ ಇಂಬ್ಯಾಲೆನ್ಸ್ ನಮ್ಮಲ್ಲಿ ಏನಿರುತ್ತೆ ಅದೆಲ್ಲ ನಾರ್ಮಲೈಸ್ ಆಗಂತಹ ಚಾನ್ಸಸ್ ಇರುತ್ತೆ. ಅಂಡ್ ಅರ್ಲಿ ಡಿನ್ನರ್ ಅಂಡ್ ವೆರಿ ಲೈಟ್ ಡಿನ್ನರ್, ಚೂಚೂರೆ ಮಕ್ಕಳು ತಿನ್ನೋ ಅಂತದ್ದು, ಆಯ್ತಾ, 3 ಸಲ ತಿನ್ನೋದನ್ನ 6 ಸಲ ಸ್ಪ್ಲಿಟ್ ಮಾಡಿ ತಿನ್ನೋದ್ರಿಂದ ಗ್ಲೂಕೋಸ್ ಲೆವೆಲ್ಸ್ ಜಾಸ್ತಿ ಆಗೋದಿಲ್ಲ. ಸೊ ಹಂಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕೂಡ ನಮ್ಮ ಬಾಡಿಯಲ್ಲಿ
ಕಮ್ಮಿ ಆಗ್ತಾ ಹೋಗ್ತದೆ. ಮೇನ್ಲಿ ಇಟ್ ಇಸ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇಸ್ ದಿ ಟ್ರೀಟ್ಮೆಂಟ್ ಫಾರ್ PCOS ಒಂದು. ಬಟ್ ಈಗ ಅವ್ರು 30 ವರ್ಷದ ಆಸ್ಪಾಸ್ ಇದಾರೆ ಅಂಡ್ PCOS ಇದೆ, ಮಕ್ಕಳಾಗ್ಲಿ ಕನ್ಸೀವ್ ಆಗ್ಲಿಕ್ಕೆ ಕಷ್ಟ ಆಗ್ತಾ ಇದೆ ಅಂತ ಬಂದಂತವ್ರಲ್ಲಿ ಟ್ರೀಟ್ಮೆಂಟ್ ಇಸ್ ಡೆಫಿನೆಟ್ಲಿ ಡಿಫ್ರೆಂಟ್ ಒಂದು. ಅಫ್ಕೋರ್ಸ್ ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಳ್ತೇವೆ, ಅದ್ರ ಜೊತೆಗೆ ಅವರಿಗೆ ಅಂಡಾಣು ಉತ್ಪಾದನೆ ಆಗೋ ಹಾಗೆ, ಅಂಡಾಣು ರಿಲೀಸ್ ಆಗೋ ಹಾಗೆ ಮಾಡುವಂತಹ ಸುಮಾರು ಪ್ರೊಸೀಜರ್ ಗಳು ಇರ್ತವೆ. ಇಟ್ಸ್ ಅ ವೆರಿ ಲಾಂಗ್ ಟ್ರೀಟ್ಮೆಂಟ್. ವಿ ಹ್ಯಾವ್ ಅ ಸೆಪರೇಟ್ ಸೆಟ್ ಆಫ್ ಡ್ರಗ್ಸ್ ಒಂದು. ಅದಷ್ಟೇ ಅಲ್ಲದೆ ಅವ್ರು ಡ್ರಗ್ಸಿಗೂ ರೆಸ್ಪಾಂಡ್ ಆಗ್ತಾ ಇಲ್ಲ ಅಂತ ಪಕ್ಷದಲ್ಲಿ ಒಂದು ಲ್ಯಾಪ್ರೋಸ್ಕೋಪಿ, ಕೀ ಹೋಲ್ ಸರ್ಜರಿ ಅಂತ ಹೇಳ್ತೇವೆ. ವಿ ಪುಟ್ ಇನ್ ಅ ಕ್ಯಾಮ್ರಾ ಇನ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ. ಹೊಟ್ಟೆ ಒಳಗಡೆ ಒಂದು ಕ್ಯಾಮ್ರಾ ಬಿಟ್ಟು ನೋಡಿ ಅಂಡಾಶಯನ ವಿ ಟ್ರ್ಯಾಕ್ ಅಂಡ್ ದೆನ್ ನಾವು ಅಲ್ಲಲ್ಲಿ ಒಂದು 7 ರಿಂದ 8 ಕಡೆ ಅದನ್ನ ಸುಡ್ತಾರೆ ಅಂಡಾಶಯನ. ಅದ್ ಸುಡೋದ್ರಿಂದಾಗಿ ಏನಾಗುತ್ತೆ, ಓವರೀಸ್ ಇಂದ ಉತ್ಪಾದನೆ ಆಗಂತಹ ಆಂಡ್ರೋಜನ್ ಹಾರ್ಮೋನ್ಸ್ ಲೆವೆಲ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ದೇ ರೆಸ್ಪಾಂಡ್ ಬೆಟರ್ ಫಾರ್ ದ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು.